ನಾನಿಲ್ಲಿ ಒಂದು ಬ್ಯಾಕ್ ನೆಕ್ಕನ್ನು ಕ್ಯಾನ್ವಾಸ್ ಇಲ್ಲದೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಬಂದು ನಾನು ಪಲ್ಟಾಯಿಸ್ತಾ ಇಲ್ಲ. ಕೆಲವೊಂದು ವೀಡಿಯೋಸಲ್ಲಿ ನಾನು ಪಲ್ಟಾಯಿಸಿ ನೆಕ್ಕನ್ನು ಹೇಳ್ಕೊಟ್ಟಿದ್ದೀನಿ. ಬಟ್ ಯಾಕಂದರೆ ಇದು ಕ್ಲಾತು ತುಂಬ ತೆಳುವಿದೆ, ನಾನು ಏನೇ ಸ್ಟಿಚಿಂಗ್ ಮಾಡಿದ್ರೂ ಅದು ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈಗ ನಾನು ಅದನ್ನು ಮಡಚುತ್ತಾ ಇಲ್ಲ. ಕ್ಯಾನ್ವಾಸ್ ಕೂಡ ಕೊಡ್ತಾ ಇಲ್ಲ. ಸ್ಟಿಫ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಅದು ನಾನು ಇವಾಗ ನಿಮಗೆ ಹೇಳ್ಕೊಡ್ತಾ ಇರೋದು ಮೆಥಡು. ಅದನ್ನು ನಾನು ಅದಕ್ಕೋಸ್ಕರನೇ ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿ ಇಲ್ಲಿ ಕೂಡ ಓಪನ್ ಇಲ್ಲ, ಇಲ್ಲಿ ಓಪನ್ ಕೂಡ ಮಾಡಿಲ್ಲ. ಓಪನ್ ಮಾಡದೆ ಯಾವ ಶೀಟ್ ಕೊಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ ಕ್ಲಾತನ್ನು ತಗೋತಾ ಇದ್ದೀನಿ. ಲೈನಿಂಗ್ ಕ್ಲಾತನ್ನು ಇದನ್ನು ಸ್ಟಿಚಿಂಗ್ ಮಾಡೋದಕ್ಕೆ ಮೊದಲಿಗೆ ಇದನ್ನು ನೀಟಾಗಿ ಸಂಜಾಪಿಗೆ ತಗೋತಾ ಇದ್ದೀನಿ. ಅಂದರೆ ಎಷ್ಟು ವೆರೈಟಿಯಲ್ಲಿ ಹೊಲಿಬೋದು ನೆಕ್ಗಳನ್ನ ಅನ್ನೋದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲವನ್ನು ಜಾಯಿಂಟ್ ಮಾಡ್ಕೋಬೇಕು. ಅದಾದಮೇಲೆ ಯಾವ ರೀತಿ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ಈಗ ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಲೈನು ಸ್ಟಿಚಿಂಗ್ ಮಾಡ್ಕೋಬೇಕು. ಹೀಗೆ ಮಾಡ್ಕೊಳ್ಳೋದ್ರಿಂದ ನೆಕ್ಕು ಸ್ಟಿಫಾಗಿ ಕೂರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಇದು ಸ್ಟಿಚಿಂಗ್ ಮಾಡಿ ಇವಾಗ ಇದು ಸ್ಟಿಚಿಂಗ್ ಮಾಡಿ ಆಗಿದೆ ನೋಡಿ. ನೆಕ್ ಸಂಜಾ ಕ್ಲಾತ್ ರೆಡಿಯಾಗಿದೆ. ನೆಕ್ಕನ್ನು ನೀಟಾಗಿ ಸ್ಟಿಫಾಗಿ ಹೊಲಿಬೋದು ಅನ್ನೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇರೋದು. ಮೊದಲಿಗೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳೋಣ. ಕರೆಕ್ಟಾಗಿ ಅದೇನು ಶೇಪ್ ಇದೆ ಆ ಶೇಪಿಗೆ ಹೊಲಿಬೇಕು. ಯಾಕೆ ನಾನು ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂತ ಅಂದರೆ ಇಲ್ಲಿ ಕೂಡ ನನಗೆ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಯಾನ್ವಾಸು ಪಟ್ಟಿ ಜಾಸ್ತಿ ಬರೋದ್ರಿಂದ ಅದು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ನಾನು ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಕ್ರಾಸ್ಗಳನ್ನ ನೋಡ್ಕೋಬೇಕಾಗತ್ತೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಗೊತ್ತಿರಲ್ಲ ಅನ್ನೋದಕ್ಕೋಸ್ಕರ ಹೇಳ್ಕೊಡ್ತಾ ಇರೋದು. ಈಗ ನಾನು ಇದನ್ನು ಇವಾಗ ನಾನು ಇಲ್ಲಿ ಸ್ಟಾಪ್ ಮಾಡಿದ್ದೀನಲ್ವ,
ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಮತ್ತೆ ಒಂದು ಹೊಲಿಗೆ ಬರ್ತೀನಿ, ಯಾಕೆಂದರೆ ಇಲ್ಲಿ ಕ್ಲೋಸ್ ಆಗಿಲ್ಲ ಸ್ಟಿಚಿಂಗು. ಹಾಗಾಗಿ ನಾನು ಇನ್ನೊಂದು ಹೊಲಿಗೆನ ನೀಟಾಗಿ ರೌಂಡಾಗಿ ಬರೋ ರೀತಿ ಮಾಡ್ಕೊಬರ್ತೀನಿ. ಸರಿ, ಹೊಲಿಗೆ ಹಾಕ್ತೀನಿ. ಸ್ಟಿಫಾಗಿ ಬರಬೇಕು ನೆಕ್ಕು, ಕ್ಯಾನ್ವಾಸ್ ಇಲ್ಲದೆ ಹೋದ್ರೂ ಅಂದರೆ ಈ ಟಿಪ್ಸ್ನ ಮಾಡ್ಬೋದು. ಎಲ್ಲಿ ನಾನು ಈ ಶೇಪಿಗೆ ಮೂಲೆ ಕೂರ್ತಿದೆಯೋ, ಮೂಲೆ ಥರ ಇದೆಯೋ ಅಲ್ಲಿಗೆ ನಾನು ಸಣ್ಣದಾಗಿ ಒಂದು ಷಟ್ಕ ಹೊಡ್ಕೊತಾ ಇದ್ದೀನಿ. ಈಗ ನಾನು ಇದನ್ನು ಮೇಲ್ಗಡೆ ಒಂದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕ್ತಾ ಇದ್ದೀನಿ. ಅಂದರೆ ಲೈನಿಂಗ್ ಕ್ಲಾತ್ ಮೇಲೆ ಒಂದು ಸ್ಟಿಚ್ ಬರಬೇಕಿತ್ತು. ಹಾಗಾಗಿ ಯಾಕಂದರೆ ನನಗೆ ಮೇಲ್ಗಡೆ ಕ್ಲಾತಿಗೆ ಹೊಲಿಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಈ ರೀತಿ ಹೊಲಿಗೆ ಹಾಕೋತೀವಿ. ತುಂಬ ಕಷ್ಟ ಆಗಬಾರ್ದು ಅನ್ನೋರು ಈ ರೀತಿ ಮಾಡ್ಕೋಬೇಕು. ತುಂಬ ಈಸಿಯಾಗಿ ನೆಕ್ಕನ್ನು ನೀಟಾಗಿ ಫಿನಿಶಿಂಗ್ ಕೊಡ್ಬೋದು. ಯಾವುದೇ ನೆಕ್ಕಿಗೆ ಆದರೂ ಈ ರೀತಿ ನೀವು ಹೊಲ್ಕೊಂಡ್ರೆ ನಿಮಗೆ ಒಳಗಡೆ ಕ್ಲಾತು ಮೇನ್ ಕ್ಲಾತ್ ಮೇಲೆ ಬರಲ್ಲ. ಹಾಗಾಗಿ ನಾವು ಯಾರೇ ಸ್ಟಿಚ್ ಮಾಡಿದ್ರು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಭಾಳ ನೀಟಾಗಿ ಕೊಡುತ್ತೆ. ಈಗ ನಾನು ಮೇನ್ ಕ್ಲಾತ್ ಏನಿದೆ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ತೀನಿ. ನೋಡಿ ನಿಮ್ಮ ಮುಂದೆನೇ ಹೊಲಿದು ತೋರಿಸಿದ್ದೀನಿ. ಓಕೆ, ಚೆನ್ನಾಗಿ ಬಂದಿದೆ. ಬಟ್ ಕ್ಯಾನ್ವಾಸಿನ ನೆಸೆಸಿಟಿ ಇಲ್ಲ, ಕ್ಯಾನ್ವಾಸಿನ ಅವಶ್ಯಕತೆ ಇಲ್ಲ, ಯಾವ ಕಡೆನೂ ಎಕ್ಸ್ಪೆಂಟ್ ಕೊಡಲ್ಲ.
ಹಾಗಾಗಿ ಈ ರೀತಿಯೂ ಮಾಡ್ಬೋದು. ನೆಕ್ಕನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.